ಆ ದೇಶದ ಪ್ರಧಾನಮಂತ್ರಿಗಳಿದ್ದಾರೆ. ಆ ಪ್ರಧಾನಮಂತ್ರಿಗಳ ತಾಯಿಯನ್ನು ಪ್ರಧಾನಮಂತ್ರಿಗಳ ತಾಯಿ ಎಂದು ಕರೆಯುತ್ತೆ. ಖಂಡಿತವಾಗಿಯೂ ಆ ಪ್ರಧಾನಮಂತ್ರಿಗಳ ತಾಯಿಯನ್ನು ಗೌರವದಿಂದ, ಅವರು ಪ್ರಧಾನಮಂತ್ರಿ, ಅವರ ತಾಯಿ ಆಗಿರುವುದರಿಂದ ಖಂಡಿತವಾಗಿಯೂ ಗೌರವವಿದೆ. ಯಾವ ಸಂದರ್ಭದಲ್ಲಿಯೂ ಪ್ರಧಾನಮಂತ್ರಿಯ ತಾಯಿ, ನಾನು ಪ್ರಧಾನಮಂತ್ರಿಗೆ ತಾಯಿಯಾಗಿದ್ದೇನೆ, ಈ ದೇಶವನ್ನು ನಾನೇ ಮುನ್ನಡೆಸುತ್ತೇನೆ ಎಂದು ಹೇಳಲು ಸಾಧ್ಯವಿಲ್ಲ. ಯಾರೂ ಒಪ್ಕೊಳ್ಳಲ್ಲ ಅದನ್ನು. ಖಂಡಿತವಾಗಿ ಯಾರೂ ಒಪ್ಕೊಳ್ಳಲ್ಲ. ನೀವು ಪ್ರಧಾನಮಂತ್ರಿ ತಾಯಿಯಾಗಿದ್ದರೆ ಖಂಡಿತವಾಗಿಯೂ ಬಹಳ ಗೌರವವಿದೆ. ಆದರೆ ರಾಜ್ಯಭಾರ, ಅಧಿಕಾರ ಅವರಿಗೆ. ಹಾಗೆ ದೇವರ ತಾಯಿಯಾಗಿದ್ದರೂ ರಾಜ್ಯಭಾರವು, ಅಧಿಕಾರವು, ಆರಾಧನೆಯು, ಮಹಿಮೆಯು ತ್ರಯೇಕ ದೇವರಿಗೆ ಮಾತ್ರ. ಅದನ್ನೇ ಮಾತೆ ಮರಿಯಮ್ಮನವರು ಖಂಡಿತವಾಗಿಯೂ ಸಲ್ಲಿಸುತ್ತಾರೆ. ಆದ್ದರಿಂದಲೇ ಅವರು ಹೊಗಳಿ ಆಡಿದರು, ಇಗೋ ದೇವರ ದಾಸಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ ಎಂದು ಹೇಳಿ.
ಸಂಖ್ಯಾಕಾಂಡದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೀಗೆಂದರು: ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು. ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಹೇಳಬೇಕು: ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ. ಸರ್ವೇಶ್ವರ ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸುವಾಗ ನಾನು ಅವರನ್ನು ಆಶೀರ್ವದಿಸುವೆನು. ಪ್ರಭುವಿನ ವಾಕ್ಯ. ಅರಸು ದೇವ, ನಮ್ಮನ್ನು ಆಶೀರ್ವದಿಸು. ಅರಸು ದೇವ, ನಮ್ಮನ್ನು ಆಶೀರ್ವದಿಸು. ನಿನ್ನ ಮುಖಕಾಂತಿಯಿಂದ ನಮ್ಮನ್ನು ಬೆಳಗಿಸು. ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದೊಳೆಲ್ಲ. ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜನತೆಗೆಲ್ಲ. ಅರಸು ದೇವ, ನಮ್ಮನ್ನು ಆಶೀರ್ವದಿಸು. ನಿನ್ನ ಕೀರ್ತಿಸಲಿ ದೇವ, ಜನರು ಸಂಕೀರ್ತಿಸಲಿ. ಅವರೆಲ್ಲರೂ ನ್ಯಾಯದ ಪ್ರಕಾರ ತೀರ್ಪುಡಿತ್ತಿ ಜನತೆಗೆ ಆದರ್ಶ ನೀಡುತ್ತಿ ಜಗದ ರಾಷ್ಟ್ರಗಳಿಗೆ. ಅರಸು ದೇವ, ನಮ್ಮನ್ನು ನಿನ್ನ ಕೀರ್ತಿಸಲಿ ದೇವ, ಜನರು ಸಂಕೀರ್ತಿಸಲಿ. ಅವರೆಲ್ಲರೂ ಇಂತೆನ್ಮ ದೇವನು ಆಶೀರ್ವಾದವನ್ನು ಕೊಟ್ಟಿದಮ್ಮ ಭೂಮಿಯು ಸಂತುಷ್ಟ ಬೆಳೆಯನ್ನು ನಮ್ಮೆಲ್ಲರನ್ನು ದೇವರು ಅರಸಲಿ. ಎಲ್ಲೆಡೆ ಆತನ ಭಯಭಕ್ತಿ ಇರಲಿ. ಅರಸು ದೇವ. ಸಂತ ಪೌಲನು ಗಲಾತ್ಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿಕೊಟ್ಟರು. ಇವರು ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಬಿಡುಗಡೆ ಮಾಡುವುದಕ್ಕಾಗಿಯೂ ದೇವರ ಪುತ್ರರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿಯೂ ಒಬ್ಬ ಸ್ತ್ರೀಯರಲ್ಲಿ ಜನಿಸಿದರು. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಯೇ ಹುಟ್ಟಿದರು. ನೀವು ದೇವರ ಮಕ್ಕಳರಾಗುವುದರಿಂದಲೇ ಅಪ್ಪ, ತಂದೆಯೇ ಎಂದು ಕರೆಯುವ ತಮ್ಮ ಪುತ್ರನ ಆತ್ಮವನ್ನು ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ. ಆದುದರಿಂದ ದೇವರ ಅನುಗ್ರಹದಿಂದಲೇ ನೀನು ಇನ್ನು ಮನೆಯಾಳಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ನೀನು ವಾರಸುದಾರನೂ ಹೌದು. ಪ್ರಭುವಿನ ವಾಕ್ಯ. ಪೂರ್ವಕಾಲದಲ್ಲಿ ದೇವರು ನಮ್ಮ ಪಿತೃಗಳೊಡನೆ ಹಲವಾರು ವಿಧದಲ್ಲಿ ಅನೇಕ ಸಾರಿ ಪ್ರವಾದಿಗಳ ಮುಖಾಂತರ ಮಾತನಾಡಿದರು. ಆದರೆ ಇತ್ತೀಚಿನ ಅಂತಿಮ ದಿನಗಳಲ್ಲಿ ಅವರು ತಮ್ಮ ಪುತ್ರನ ಮುಖೇನೇ ನಮ್ಮೊಡನೆ ಮಾತನಾಡಿದ್ದಾರೆ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಕುರುಬರು ತ್ವರೆಯಾಗಿ ಹೋಗಿ ಮರಿಯಳನ್ನು
ಜೋಸೆಫನನ್ನು ಗೋದಲೆಯಲ್ಲಿ ಮಲಗಿದ್ದ ಶಿಶುವನ್ನು ಕಂಡರು. ಕಂಡ ಮೇಲೆ ಆ ಮಗುವಿನ ವಿಷಯವಾಗಿ ದೂತನು ತಮಗೆ ಹೇಳಿದ್ದನ್ನೆಲ್ಲ ಅವರಿಗೆ ತಿಳಿಯಪಡಿಸಿದನು. ಕುರುಬರು ಹೇಳಿದ ವಿಷಯವನ್ನು ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು. ಮರಿಯಳಾದರೂ ಈ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು. ಇತ್ತ ಕುರುಬರು ತಾವು ಕೇಳಿದ್ದನ್ನು ನೆನೆಯುತ್ತಾ ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂದಿರುಗಿದರು. ದೇವದೂತನು ಅವರಿಗೆ ತಿಳಿಸಿದಂತೆ ಎಲ್ಲವೂ ಸಂಭವಿಸಿತು. 8ನೆಯ ದಿನ ಶಿಶುವಿಗೆ ಸುನ್ನತಿ ಮಾಡಬೇಕಾಗಿದ್ದ ಸಂದರ್ಭದಲ್ಲಿ ಅದಕ್ಕೆ ಯೇಸು ಎಂಬ ಹೆಸರನ್ನಿಟ್ಟು ನಾಮಕರಣ ಮಾಡಿದರು. ಈ ಹೆಸರನ್ನು ಮರಿಯಳು ಗರ್ಭಿಣಿಯಾಗುವುದಕ್ಕೆ ಮುಂಚೆಯೇ ದೂತನು ಸೂಚಿಸಿದನು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಹೊಸ ವರ್ಷವನ್ನು ಪ್ರಾರಂಭಿಸುವಾಗ ಮಾತೆ ನಮ್ಮೊಂದಿಗಿದ್ದಾರೆ. ಆಕೆಯ ಆಸರೆ ಖಂಡಿತವಾಗಿಯೂ ನಮ್ಮೊಂದಿಗಿದೆ. ಆಕೆ ಸದಾ ನಮಗಾಗಿ ದೇವರ ಮುಂದೆ ಭಿನ್ನಯಿಸುತ್ತಿದ್ದಾರೆ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಲು ತಾಯಿ ಧರ್ಮಸಭೆ ಇಂದು ಮಾತೆ ಮರಿಯಮ್ಮನವರು ದೇವರ ತಾಯಿ ಎಂಬ ಮಹೋತ್ಸವವನ್ನು ಇಂದು ಆಚರಿಸುತ್ತದೆ. ಈ ಹಬ್ಬದ ಹಿನ್ನೆಲೆ ಏನು? ಏತಕ್ಕಾಗಿ ಇಂದು ನಾವು ಮಾತೆಯನ್ನು ದೇವರ ತಾಯಿ ಎಂದು ಹೊಗಳುತ್ತಿದ್ದೇವೆ? ಯಾವಾಗೆಲ್ಲ ನಾವು ಮಾತೆಯನ್ನು ಹೊಗಳುತ್ತೇವೆಯೋ ಖಂಡಿತವಾಗಿಯೂ ಆ ಹೊಗಳಿಕೆಯು ಪ್ರಭು ಯೇಸು ಕ್ರಿಸ್ತರಲ್ಲಿ ಸಂಬಂಧಪಟ್ಟಿದೆ. ಮಾತೆಗೆ ನಾವು ಹಾಡುವ ಎಲ್ಲ ಹೊಗಳಿಕೆ ಪ್ರಭು ಯೇಸು ಕ್ರಿಸ್ತರನ್ನು ಸೇರುತ್ತದೆ. ಇಂದು ಮಾತೆಯನ್ನು ದೇವರ ತಾಯಿ ಎಂದು ನಾವು ಹೊಗಳುವಾಗಲೂ ಅದು ದೇವರಾದ ಪ್ರಭು ಯೇಸು ಕ್ರಿಸ್ತರನ್ನೇ ಸೇರುತ್ತದೆ. ಪ್ರಾರಂಭದಲ್ಲಿ ಧರ್ಮಸಭೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ, ಮಾತೆ ಮರಿಯಮ್ಮನವರನ್ನು ಏನೆಂದು ಕರೆಯುವುದು? ಯೇಸು ಕ್ರಿಸ್ತರ ತಾಯಿ ಎಂದು ಕರೆಯುವುದೇ, ದೇವರ ತಾಯಿ ಎಂದು ಕರೆಯುವುದೇ ಎಂದು ಹೇಳಿ. ಯಾವಾಗೆಲ್ಲ ಧರ್ಮಸಭೆಯಲ್ಲಿ ಗೊಂದಲಗಳು ಸೃಷ್ಟಿಯಾಗಿದೆಯೋ ಆಗೆಲ್ಲ ಧರ್ಮಸಭೆ ಮಾಡಿದ್ದು ಅವರೆಲ್ಲರೂ ಒಟ್ಟಾಗಿ ಸೇರಿ ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸಿ ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಪವಿತ್ರಾತ್ಮರ ಪ್ರೇರಣೆಯಿಂದ ತೀರ್ಮಾನವನ್ನು ತೆಗೆದುಕೊಳ್ಳುವುದು. ಅಪೋಸ್ತಲರ ಕಾಲಗಳಿಂದಲೂ ಇದು ನಡೆಯುತ್ತಲೇ ಬಂದಿದೆ. ನಾವು ಅನೇಕ ಸಭೆಗಳ ಬಗ್ಗೆ ಕೇಳಿಕೊಂಡಿದ್ದೇವೆ, ಸಮ್ಮೇಳನಗಳ ಬಗ್ಗೆ ನಾವು ಕೇಳಿ ತಿಳಿದಿದ್ದೇವೆ. ಧರ್ಮಸಭೆಯಲ್ಲಿ ವ್ಯಾಟಿಕನ್ ಸಮ್ಮೇಳನ ಆಗಿರಬಹುದು. ಮೊಟ್ಟ ಮೊದಲನೆಯದಾಗಿ ಆ ರೀತಿ ಧರ್ಮಸಭೆಯಲ್ಲಿ ನಡೆದ ಆ ಒಂದು ಸಭೆ ಎಂದರೆ ಅಪೋಸ್ತಲರೇ ಇದ್ದು ನಡೆಸಿದ ಸಭೆ ಜೆರುಸಲೇಮಿನಲ್ಲಿ. ಯಾವ ಸ್ಥಳದಲ್ಲಿ ಈ ಸಭೆ ನಡೆಯುತ್ತದೆಯೋ ಆ ಸಭೆಯ ಹೆಸರು ಆ ಸ್ಥಳವಾಗಿರುತ್ತದೆ. ಈ ಗೊಂದಲ ಸೃಷ್ಟಿಯಾದಾಗ ಮಾತೆ ಮರಿಯಮ್ಮನವರನ್ನು ಯೇಸುವಿನ ತಾಯಿ ಎಂದು ಕರೆಯುವುದೇ ಅಥವಾ ದೇವರ ತಾಯಿ ಎಂದು ಕರೆಯುವುದೇ ಎಂದು ಹೇಳಿ ಈ ಗೊಂದಲವು ದೊಡ್ಡದಾದಾಗ ಎಲ್ಲ ಧರ್ಮಾಧ್ಯಕ್ಷರು ಎಫೆಸಸ್ ಎಂಬ ಸ್ಥಳದಲ್ಲಿ, ಈ ಸಭೆಗೆ ಎಫೆಸಸ್ ಸಭೆ ಎಂದು ಕರೆಯುತ್ತೇವೆ, ದ ಕೌನ್ಸಿಲ್ ಆಫ್ ಎಫೆಸಸ್. ಈ ಎಫೆಸಸ್ ಸಭೆಯು ಕ್ರಿಸ್ತ ಶಕ 431 ನಡೆಯಿತು. 431. ಯಾವಾಗ ಈ ಒಂದು ಸಂಶಯ, ಈ ಗೊಂದಲ ಹುಟ್ಟಿತು ನೋಡಿ. ಈ ಸಭೆಯಲ್ಲಿ ಪವಿತ್ರಾತ್ಮರಲ್ಲಿ ಅವರು ಕೇಳಿದ್ದು ಇಷ್ಟೇ, ಎಲ್ಲ ಧರ್ಮಾಧಿಕಾರಿಗಳು, ಮಹಾಧರ್ಮಾಧ್ಯಕ್ಷರುಗಳು, ಧರ್ಮಾಧ್ಯಕ್ಷರುಗಳು ಸೇರಿ ಪೋಪ್ ಜಗದ್ಗುರುಗಳೊಂದಿಗೆ ಮಾತೆಯನ್ನು ನಾವು ಹೇಗೆ ಹೊಗಳುವುದು? ಆದಿಯಿಂದಲೂ ಧರ್ಮಸಭೆಯ ಪ್ರಾರಂಭದಿಂದಲೂ ಮಾತೆಯನ್ನು ದೇವರ ತಾಯಿ ಎಂದು ಕರೆಯುತ್ತಲೇ ಇದ್ದರು. ಆ ಎಫೆಸಸ್
ಸಭೆಯಲ್ಲಿ ಮಾತೆ ಮರಿಯಮ್ಮನವರಿಗೆ ಈ ಒಂದು ಹೆಸರನ್ನು ಅವರು ನೀಡಲಿಲ್ಲ. ಆದಿಯಿಂದಲೂ ಕರೆಯುತ್ತಿದ್ದರು. ಆದರೆ ಒಂದು ಗೊಂದಲ ಈ ಸಂದರ್ಭದಲ್ಲಿ ಈ ಸಭೆಯನ್ನು ಕೂಡಿ ಈ ಸಭೆಯಲ್ಲಿ ಅವರು ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸುತ್ತಿರಬೇಕಾದರೆ ಬಂದಂತಹ ಒಂದು ಆಲೋಚನೆ ಆ ಸಭೆಯಲ್ಲಿದ್ದ ಧರ್ಮಾಧ್ಯಕ್ಷರುಗಳಿಗೆ, ಪ್ರಭು ಯೇಸು ಕ್ರಿಸ್ತರು ಇಮ್ಮಾನುವೇಲ್ ಆದರೆ, ಇಮ್ಮಾನುವೇಲ್ ಎಂದರೆ ದೇವರು ನಮ್ಮೊಡನೆ. ಪ್ರಭು ಯೇಸು ಕ್ರಿಸ್ತರು ಇಮ್ಮಾನುವೇಲ್ ಆದರೆ ಆ ಇಮ್ಮಾನುವೇಲ್ ದೇವರನ್ನು ನಮಗೆ ನೀಡಿದವರು ಮಾತೆ ಮರಿಯಮ್ಮನವರು. ಆ ಇಮ್ಮಾನುವೇಲ್ ದೇವರನ್ನು ಹೊತ್ತವರು ಮಾತೆ ಮರಿಯಮ್ಮನವರು. ಪ್ರಭು ಯೇಸು ಕ್ರಿಸ್ತರು ದೇವರು ನಮ್ಮೊಡನೆ ಎಂಬುವರಾದರೆ ಖಂಡಿತವಾಗಿಯೂ ಆಕೆಯನ್ನು ಅವರನ್ನು ಹೊತ್ತವರು. ಆಕೆ ದೇವರ ತಾಯಿ ಎಂದು ಆ ಸಭೆಯಲ್ಲಿ ಎಫೆಸಸ್ ಸಭೆ 431 ಎಫೆಸಸ್ನಲ್ಲಿ ನಡೆದ ಈ ಸಭೆಯಲ್ಲಿ ಮಾತೆ ಮರಿಯಮ್ಮನವರ ಪುನಃ ದೇವರ ತಾಯಿ ಎಂದು ಹೊಗಳಿ ಅಂದಿನಿಂದ 431ರಿಂದ ನಾವು ಮಾತೆಯನ್ನು ದೇವರ ತಾಯಿ ಎಂದು ಹೊಗಳುತ್ತಿದ್ದೇವೆ. ಇಂದಿಗೂ ಮಾತೆಯನ್ನು ದೇವರ ತಾಯಿ ಎಂದಾಕ್ಷಣ ಮಾತೆ ದೇವರಿಗಿಂತ ದೊಡ್ಡವರು ಎಂಬುದಲ್ಲ, ಖಂಡಿತವಾಗಿಯೂ ಅಲ್ಲ. ಓ, ಮಾತೆ ಮರಿಯಮ್ಮನವರು ದೇವರ ತಾಯಿ, ದೇವರಿಗಿಂತಲೂ ದೊಡ್ಡವರು. ಈ ಹೆಸರಿನ ಹಿಂದೆ, ಈ ಶೀರ್ಷಿಕೆಯ ಹಿಂದೆ ಇರುವ ಆಳವಾದ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. ಮಾತೆಯನ್ನು ದೇವರ ತಾಯಿ ಎನ್ನಬೇಕಾದರೆ ದೇವರು ಮಾತೆಗೆ ನೀಡಿದ ಗೌರವ ಅದು, ದೇವರು ಮಾತೆಗೆ ನೀಡಿದ ಆಶೀರ್ವಾದ ಅದು. ಈಗ ಉದಾಹರಣೆಗೆ ಹೇಳಬೇಕಾದರೆ, ಹೇಗೆ ಇವರು ದೇವರ ತಾಯಿಯಾದರೂ ದೇವರಿಗಿಂತ ದೊಡ್ಡವರಲ್ಲ, ದೇವರ ಸೇವಕಿಯಾಗಿ ದೇವರ ದಾಸಿಯಾಗಿದ್ದಾರೆ ಎಂಬುದನ್ನು. ಉದಾಹರಣೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಿದ್ದಾರೆ. ಆ ಪ್ರಧಾನಮಂತ್ರಿಗಳ ತಾಯಿಯನ್ನು ಪ್ರಧಾನಮಂತ್ರಿಗಳ ತಾಯಿ ಎಂದು ಕರೆಯುತ್ತೆ. ಖಂಡಿತವಾಗಿಯೂ ಆ ಪ್ರಧಾನಮಂತ್ರಿಗಳ ತಾಯಿಯನ್ನು ಗೌರವದಿಂದ, ಅವರು ಪ್ರಧಾನಮಂತ್ರಿ, ಅವರ ತಾಯಿ ಆಗಿರುವುದರಿಂದ ಖಂಡಿತವಾಗಿಯೂ ಗೌರವವಿದೆ. ಯಾವ ಸಂದರ್ಭದಲ್ಲಿಯೂ ಪ್ರಧಾನಮಂತ್ರಿಯ ತಾಯಿ, ನಾನು ಪ್ರಧಾನಮಂತ್ರಿಗೆ ತಾಯಿಯಾಗಿದ್ದೇನೆ, ಈ ದೇಶವನ್ನು ನಾನೇ ಮುನ್ನಡೆಸುತ್ತೇನೆ ಎಂದು ಹೇಳಲು ಸಾಧ್ಯವಿಲ್ಲ. ಯಾರೂ ಒಪ್ಕೊಳ್ಳಲ್ಲ ಅದನ್ನು, ಖಂಡಿತವಾಗಿ ಯಾರೂ ಒಪ್ಕೊಳ್ಳಲ್ಲ. ನೀವು ಪ್ರಧಾನಮಂತ್ರಿ ತಾಯಿಯಾಗಿದ್ದರೆ ಖಂಡಿತವಾಗಿಯೂ ಬಹಳ ಗೌರವವಿದೆ. ಆದರೆ ರಾಜ್ಯಭಾರ, ಅಧಿಕಾರ ಅವರಿಗೆ. ಹಾಗೆ ದೇವರ ತಾಯಿಯಾಗಿದ್ದರೂ ರಾಜ್ಯಭಾರವು, ಅಧಿಕಾರವು, ಆರಾಧನೆಯು, ಮಹಿಮೆಯು ತ್ರಯೇಕ ದೇವರಿಗೆ ಮಾತ್ರ. ಅದನ್ನೇ ಮಾತೆ ಮರಿಯಮ್ಮನವರು ಖಂಡಿತವಾಗಿಯೂ ಸಲ್ಲಿಸುತ್ತಾರೆ. ಆದ್ದರಿಂದಲೇ ಅವರು ಹೊಗಳಿ ಆಡಿದರು, ಇಗೋ ದೇವರ ದಾಸಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ ಎಂದು ಹೇಳಿ. ಇವತ್ತು ನಾವು ಮಾತೆಯನ್ನು ದೇವರ ತಾಯಿ ಎಂದು ಈ ಹಬ್ಬವನ್ನು ಆಚರಿಸಬೇಕಾದರೆ, ನಾನು ಹೇಳಿದೆ, ಇದು ಮಾತೆಗೆ ದೇವರು ನೀಡಿದ ಆಶೀರ್ವಾದ, ದೇವರು ನೀಡಿದ ಆಶೀರ್ವಾದ. ಈ ಆಶೀರ್ವಾದ ಮಾತೆ ಮರಿಯಮ್ಮನವರಿಗೆ ಮಾತ್ರವಲ್ಲ, ಈ ಹಬ್ಬವು ನಮ್ಮ ಜೀವನದ, ನಮ್ಮ ಪ್ರತಿಯೊಬ್ಬರ ಕ್ರೈಸ್ತಿಯ ಕರೆಯನ್ನು ಸಹ ನಮ್ಮ ಜ್ಞಾಪಕಕ್ಕೆ ತರುತ್ತದೆ. ನಾನು ಹೇಳಿದೆ, ಮಾತೆ ಮರಿಯಮ್ಮನವರು ದೇವರನ್ನು, ಆ ದೈವತ್ವವನ್ನು ಹೊತ್ತವರು. ದೇವರ ಆಶೆ, ದೇವರ ಆಶೀರ್ವಾದ ನಮ್ಮ ಪ್ರತಿಯೊಬ್ಬರಿಗೂ ಅದೇ. ನಾವು ಬೈಬಲ್ನ ಮೊದಲ ಗ್ರಂಥಕ್ಕೆ ಹೋದಾಗ, ಆದಿಕಾಂಡಕ್ಕೆ ಮೊದಲನೇ ಅಧ್ಯಾಯದಲ್ಲಿಯೇ ಮಾನವನನ್ನು ಸೃಷ್ಟಿ ಮಾಡಬೇಕಾದರೆ ದೇವರು ಹೇಳುತ್ತಾರೆ, ಮಾನವನನ್ನು ತನ್ನ ಆಕಾರದಲ್ಲಿ ಸೃಷ್ಟಿ ಮಾಡಿದರು ಎಂದು ಹೇಳಿ. ನಾವು ಪ್ರತಿಯೊಬ್ಬರೂ ದೇವರನ್ನು ಹೋಲುತ್ತೇವೆ. ಆ ದೈವತ್ವವನ್ನು ಹೊರಲು ಸಾಧ್ಯವಾಗುವಂತೆ ದೇವರು ನಮ್ಮನ್ನು ಅವರಂತೆ ಸೃಷ್ಟಿ ಮಾಡಿದ್ದಾರೆ. ಸಂತ ಪೌಲರು ಹೇಳುವುದನ್ನು ಖಂಡಿತವಾಗಿಯೂ ನಾವು ಮರೆಯಲು ಸಾಧ್ಯವಿಲ್ಲ. ನೀವು ಪವಿತ್ರಾತ್ಮರ ಆಲಯಗಳಾಗಿದ್ದೀರಿ. ಏತಕ್ಕಾಗಿ ಈ ಆಲಯಕ್ಕೆ ಇಷ್ಟೊಂದು ಗೌರವ, ಘನತೆ ಎಂದರೆ ದೇವರು ಇಲ್ಲಿ ತಂಗುವ ಸ್ಥಳವಾಗಿದೆ. ಅದಕ್ಕಾಗಿಯೇ ಬೇರೆ ಎಲ್ಲ ಕಟ್ಟಡಗಳು ಇದೆ, ಈ ಕಟ್ಟಡವನ್ನು ಮಾತ್ರ ನಾವು ಏಕೆ ಆಲಯ ಎಂದು ಕರೆಯಬೇಕು? ಈ ಕಟ್ಟಡದಲ್ಲಿ ನಾವು ಒಳಗಡೆ ಬರಬೇಕಾದರೆ ಅಷ್ಟೊಂದು ಗಂಭೀರವಾಗಿ ವಿಶ್ವಾಸದೊಂದಿಗೆ ನಾವು ಒಳಬರಬೇಕು, ಏಕೆಂದರೆ ಇದು ದೇವರು ವಾಸಿಸುವ ಸ್ಥಾನವಾಗಿದೆ. ನಾವು ಪ್ರತಿಯೊಬ್ಬರೂ ದೇವರು ವಾಸಿಸುವ ದೈವತ್ವವನ್ನು ಹೊರುವ ವಾಸಸ್ಥಾನವಾಗಿದ್ದೇವೆ. ಮಾತೆ ಮರಿಯಮ್ಮನವರು ಮಾತ್ರವಲ್ಲ,
ನಮ್ಮನ್ನು ದೇವರು ಸೃಷ್ಟಿಸುವಾಗಲೇ ಆ ರೀತಿ ಸೃಷ್ಟಿಸಿದರು, ಅವರ ಆಕಾರವನ್ನು ಹೋಲುವಂತೆ. ಪ್ರತಿಯೊಂದು ಬಲಿಪೂಜೆಯಲ್ಲಿಯೂ ಮಾತೆಯ ರೀತಿ ನಾವು ಸಹ ಪ್ರಭು ಯೇಸು ಕ್ರಿಸ್ತರನ್ನು, ಅವರ ಶರೀರವನ್ನು ಹೊತ್ತು ನಮ್ಮ ಮನೆಗಳಿಗೆ ಹಿಂದಿರುಗುತ್ತೇವೆ. ಹೇಗೆ ಮಾತೆ ದೇವರನ್ನು ಹೊರುವ, ದೈವತ್ವವನ್ನು ಹೊರುವ ಆಶೀರ್ವಾದವನ್ನು ಪಡೆದಿದ್ದರೋ ಅದೇ ಆಶೀರ್ವಾದವನ್ನು ದೇವರು ನಮಗೂ ನೀಡಿದ್ದಾರೆ. ಈ ಮಹೋತ್ಸವ ಈ ಕರೆಯನ್ನು ನಮಗೆ ಜ್ಞಾಪಕಕ್ಕೆ ತರುತ್ತದೆ. ಮಾತೆ ಮರಿಯಮ್ಮನವರು ಮಾತ್ರವಲ್ಲ, ನಾವು ಪ್ರತಿಯೊಬ್ಬರೂ ದೈವತ್ವವನ್ನು, ದೇವರನ್ನು ಹೊರುವ ಆಶೀರ್ವಾದವನ್ನು ಪಡೆದಿದ್ದೇವೆ. ದೇವರನ್ನು ಹೊರುವ ಆಶೀರ್ವಾದ, ಅದಕ್ಕಾಗಿಯೇ ನಾವು ದೇವರ ಆಕಾರದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ದೇವರು ಅದನ್ನು ಪ್ರತಿ ಬಲಿಪೂಜೆಯಲ್ಲಿಯೂ ಸಾಬೀತುಪಡಿಸುತ್ತಾರೆ. ನೀನು ನನ್ನ ಆಲಯವಾಗಿದ್ದಿ ಎಂದು ಹೇಳಿ ಪ್ರಭು ಯೇಸು ಕ್ರಿಸ್ತರು ಈ ಬಲಿಯ ಕೊನೆಯಲ್ಲಿ ನಮ್ಮ ಹೃದಯಗಳಿಗೆ ಬರುತ್ತಾರೆ. ನಮ್ಮ ಆಹಾರವಾಗಿ, ಜೀವಂತ ರೊಟ್ಟಿಯಾಗಿ ನಮ್ಮಲ್ಲಿ ಬರುತ್ತಾರೆ. ಆ ಪ್ರಭುವನ್ನೇ ಹೊತ್ತವರಾಗಿ ನಾವು ಮನೆಗೆ ಹೋಗುತ್ತೇವೆ. ಈ ಮಹೋತ್ಸವ, ಮಾತೆ ನಮ್ಮನ್ನು ನೋಡಿ ಈ ಮಹೋತ್ಸವದಲ್ಲಿ ಹೇಳುವುದು ಇದೆ, ಈ ಆಶೀರ್ವಾದ ನನಗೆ ಮಾತ್ರವಲ್ಲ, ದೇವರನ್ನು ಹೊರುವಂತಹ, ದೈವತ್ವವನ್ನು ಹೊರುವಂತಹ ಆಶೀರ್ವಾದ ನನಗೆ ಮಾತ್ರವಲ್ಲ, ಈ ಆಶೀರ್ವಾದವನ್ನು ಆ ತ್ರಯೇಕ ದೇವರು ನಿಮ್ಮ ಪ್ರತಿಯೊಬ್ಬರಿಗೂ ನೀಡಿದ್ದಾರೆ. ಆ ಕರೆಯನ್ನು ಸಂಪೂರ್ಣವಾಗಿ ಬದುಕಿದವರು ಮಾತೆ ಮರಿಯಮ್ಮನವರು. ನಾವು ದೇವರನ್ನು ಹೊರುವವರು, ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ಎಂಬ ಕರೆಯನ್ನು ಸಂಪೂರ್ಣವಾಗಿ ಅರಿತುಕೊಂಡು ಆ ಕರೆಗೆ ತಕ್ಕಂತೆ ಜೀವಿಸಿದವರು ಮಾತೆ ಮರಿಯಮ್ಮನವರು. ಇಂದು ಮಾತೆ ನಮಗೆ ನೀಡುವ ಆಹ್ವಾನ ಅದೇ. ನಾನು ದೇವರನ್ನು ಹೊತ್ತು, ದೇವರ ತಾಯಿ ಎಂದು ಇಡೀ ಧರ್ಮಸಭೆ ನನ್ನನ್ನು ಹೊಗಳುವಾಗ ನಮ್ಮನ್ನು ನೋಡಿ ಮಾತೆ ಹೇಳುವುದು, ದೇವರು ನಿಮಗೂ ಅದೇ ಆಶೀರ್ವಾದವನ್ನು ಕೊಟ್ಟಿದ್ದಾರೆ, ದೇವರನ್ನು ಹೊರುವಂಥ ಆಶೀರ್ವಾದ. ಪ್ರತಿ ಬಲಿಯಲ್ಲಿಯೂ ನಾನು ನಿನ್ನೆಯ ರಾತ್ರಿ ಬಲಿಪೂಜೆಯಲ್ಲಿ ಹೇಳಿದ ಹಾಗೆ, ಪ್ರತಿ ಬಲಿಪೂಜೆಯ ನಂತರ ನಾವೆಲ್ಲರೂ ಏನೋ ಒಂದು ಸಣ್ಣ ಮಾತೆ ಮರಿಯಮ್ಮನವರಂತೆ ಮನೆಗೆ ಹಿಂದಿರುಗುತ್ತೇವೆ, ಪ್ರಭು ಯೇಸು ಕ್ರಿಸ್ತರನ್ನು ಹೊತ್ತವರಾಗಿ, ಪ್ರಭು ಯೇಸು ಕ್ರಿಸ್ತರನ್ನು ಹೊತ್ತವರಾಗಿ. ಇಂದು ಈ ಹಬ್ಬದ ಮೂಲಕ ಮಾತೆ ನಮಗೆ ನೀಡುವ ಸಂದೇಶ ಅದೇ. ಈ ಕರೆಗೆ ತಕ್ಕಂತೆ ನಮ್ಮ ಜೀವನ ಇರಬೇಕು. ದೇವರು ಮತ್ತೊಂದು ವರ್ಷವನ್ನು ನಮಗೆ ನೋಡುವ ಆಶೀರ್ವಾದವನ್ನು ನೀಡಿದ್ದಾರೆ. ಮತ್ತೊಂದು ವರ್ಷವನ್ನು ದೇವರು ನಮಗೆ ನೀಡಿ ಈ ಕರೆಗೆ ತಕ್ಕಂತೆ ಜೀವಿಸುವಂತೆ ಆಹ್ವಾನಿಸುತ್ತಿದ್ದಾರೆ. ಮಾತೆ ಆ ಕರೆಗೆ ಓಗೊಟ್ಟು ಅದರ ಪ್ರಕಾರ ಜೀವಿಸಿದಂತೆ, ದೇವರೇ, ನಾನು ನಿಮ್ಮ ದೈವತ್ವವನ್ನು ಇದೋ ಈ ಆತ್ಮದಲ್ಲಿ, ಈ ದೇಹದಲ್ಲಿ ಹೊರುವ ಆಶೀರ್ವಾದವನ್ನು ನನಗೆ ನೀಡಿದ್ದೀರಿ, ಅದಕ್ಕೆ ತಕ್ಕಂತೆ ನಿಮ್ಮ ಆಲಯವಾಗಿ ನಾನು ಜೀವಿಸುವಂತೆ ನನ್ನನ್ನು ಆಶೀರ್ವದಿಸಿ ಎಂದು ಈ ಬಲಿಯಲ್ಲಿ ನಾವು ಪ್ರಾರ್ಥಿಸೋಣ. ಕರುಣಾಳುವೆ ಎನ್ನಯ ಬೆಳಕೆ, ಕೇಳು ಈ ಪ್ರಾರ್ಥನೆ. ಎನ್ನಯ ಬೆಳಕೆ, ಕೇಳು ಈ ಪ್ರಾರ್ಥನೆ. ಅಖಿಲ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಧರ್ಮಾಧ್ಯಕ್ಷರುಗಳು, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು, ಸನ್ಯಾಸಿನಿಯರಿಗಾಗಿ ವಿಶೇಷ ರೀತಿಯಲ್ಲಿ ಎಲ್ಲ ಕ್ರೈಸ್ತ ಭಕ್ತರಿಗಾಗಿ ಪ್ರಾರ್ಥಿಸೋಣ. ದೇವರು ಈ ವರ್ಷದಲ್ಲಿ ಸ್ವರ್ಗ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಅವರಿಗೆ ಬೇಕಾದ ಎಲ್ಲ ವರಪ್ರಸಾದಗಳನ್ನು ನೀಡಲೆಂದು ಪ್ರಾರ್ಥಿಸೋಣ. ನಮ್ಮ ಭಾರತ ದೇಶಕ್ಕಾಗಿ ಹಾಗೂ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ವಿಶೇಷ ರೀತಿಯಲ್ಲಿ ದೇವರ ಪ್ರೀತಿಯನ್ನು, ದಯೆಯನ್ನು ನಮ್ಮ ಭಾರತ ದೇಶದಲ್ಲಿ ಸರ್ವರೂ ಪಡೆಯುವಂತೆ ನಮ್ಮ ದೇಶದ ರಾಜಕೀಯ ನಾಯಕರುಗಳು ತಮ್ಮ ಸಹಾಯ ಹಸ್ತವನ್ನು, ನೆರವನ್ನು ನೀಡಲೆಂದು ಪ್ರಾರ್ಥಿಸೋಣ. ಋಣಾಳುವೆ ಎನ್ನ
ಅನಾರೋಗ್ಯದಿಂದ ಬಳಲುತ್ತಿರುವ ವೃದ್ಧರಿಗಾಗಿ, ತಂದೆ ತಾಯಂದಿರಿಗಾಗಿ, ಯುವಕ ಯುವತಿಯರಿಗಾಗಿ ಹಾಗೂ ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ದೇವರು ಇವರಿಗೆ ಈ ಹೊಸ ವರ್ಷದಲ್ಲಿ ಉತ್ತಮ ಆರೋಗ್ಯ ಭಾಗ್ಯವನ್ನು ನೀಡುವಂತೆಯೂ ಅವರು ದಿನನಿತ್ಯವೂ ಪ್ರಭುವಿನ ನಾಮವನ್ನು ಕೀರ್ತಿಪಡಿಸಲು ಬೇಕಾದ ಶಕ್ತಿ ವರದಾನಗಳನ್ನು ಪಡೆಯುವಂತೆಯೂ ಪ್ರಾರ್ಥಿಸೋಣ. ಈ ವರ್ಷವನ್ನು ಕಾಣಲು ಅಸಾಧ್ಯವಾದ ಭಕ್ತ ವಿಶ್ವಾಸಿಗಳ ಆತ್ಮಗಳಿಗಾಗಿ ಹಾಗೂ ಮೃತ ಹೊಂದಿದ ಸಕಲ ಆತ್ಮಗಳಿಗಾಗಿ ಪ್ರಾರ್ಥಿಸೋಣ. ದೇವರು ಅವರಿಗೆ ನಿತ್ಯ ವಿಶ್ರಾಂತಿಯನ್ನು ನೀಡಿ ತಮ್ಮ ನಿತ್ಯ ಬೆಳಕಿನಲ್ಲಿರಿಸಬೇಕೆಂದು ಪ್ರಾರ್ಥಿಸೋಣ. ಶಿಲ್ಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.